ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ವಿಶ್ವ ಹವ್ಯಕ ಸಮ್ಮೇಳನದ ಕೆಲವು ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡೋಮನೆ. ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸುಖದಾಯಕ ಹಸ್ತ ಪರಶುಧರ ಪಾಶಾಂಕುಶಧರ ಸಿದ್ಧಿ ವಿನಾಯಕ ದೀನೋದ್ಧಾರ ಹಸ್ತ ಪರಶುಧರ ಪಾಶಾಂಕುಶಧರ ಸಿದ್ಧಿ ವಿನಾಯಕ ದೀನೋದ್ಧಾರ ಭಕ್ತಿಯುಳ್ ನಮಿಸುವೆ ಏಕದಂತನೇ ಒಂದು ಸಂಸ್ಥೆ ಇಡೀ ದೇಶ ಹೆಮ್ಮೆಯನ್ನು ಪಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಆ ಸಮಯದಲ್ಲಿ ಯಾವುದೇ ರೀತಿಯ ಸಮ್ಮಾನ ಬಹಳ ಕಷ್ಟ ಆಗಿತ್ತು. ಈಗಿನ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯಾವುದೇ ದೂರವಾಣಿಯ ವ್ಯವಸ್ಥೆ ಇರಲಿಲ್ಲ, ವಾಹನ ವ್ಯವಸ್ಥೆ ಕೂಡ ಇಲ್ಲದಂತಹ ಕಾಲ. ಅಂತಹ ಕಾಲದಲ್ಲಿ 1942ನೇ ಇಸವಿಯಲ್ಲಿ ಹವ್ಯಕ ಸಮಾಜದ ಗಣ್ಯರು ಸೇರಿಕೊಂಡು ನಮ್ಮ ಒಂದು ಸಂಸ್ಥೆಯನ್ನು ಆರಂಭ ಮಾಡಬೇಕು ಅಂತ ಅದರ ಬಗ್ಗೆ ಪರಾಮರ್ಶೆ ವಿಮರ್ಶೆ ವಿಚಾರಗಳನ್ನ ಮಾಡಿಕೊಂಡು ಎಲ್ಲ ಚಿಂತನ ಮಂಥನದ ಬಳಿಕ ಒಂದು ವರ್ಷ ತಗೊಂಡ್ರು. ಒಂದು ವರ್ಷದ ಬಳಿಕ 1943ನೇ ಇಸವಿಯಲ್ಲಿ ಮಾರ್ಚ್ 29ರಂದು ಶ್ರೀ ಅಖಿಲ ಹವ್ಯಕ ಮಹಾಸಭಾ ಬ್ರಾಹ್ಮಣರ ಒಂದು ಬ್ರಹ್ಮೋತ್ಸವ ಸಂಸ್ಥೆಯಾಗಿ ದೇಶದಲ್ಲಿ ನೋಂದಣಿಯಾಗಿರುವಂಥದ್ದು ನಾವೆಲ್ಲ ಹೆಮ್ಮೆ ಪಟ್ಕೊಳ್ಬೇಕು. ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಹೇಳಿದರು, ಹವ್ಯಕ ಬ್ರಾಹ್ಮಣ ಸಮಾಜ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪನ್ನ ಮೂಡಿಸಿರ್ತಕ್ಕಂಥದ್ದು. ರಾಜಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಈ ಸಮಾಜದ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಸಮ್ಮೇಳನ ಅಂದ್ರೆ ಏನು? ಈಗ ಹವ್ಯಕ ಸಮ್ಮೇಳನ ಇರ್ಬೋದು, ಇನ್ನು ಯಾವುದೇ ಸಮ್ಮೇಳನ ಇರ್ಬೋದು. ಸಮ್ಮೇಳನ ಅನ್ನೋದನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬಹುದು ಅಂದ್ರೆ ಅದನ್ನು ಹೀಗೆ ಹೇಳ್ಬೋದು, ನಾನು ಸತ್ತು ನಾವು ಹುಟ್ಟುವುದು, ಎಲ್ಲಿ ನಾನು ಸಾಯ್ತದೆ ನಾವು ಹುಟ್ಟುತ್ತದೆ, ಅದೇ ಸಮ್ಮೇಳನ. ನಾವು ಗಾಯತ್ರಿ ಜಪ ಮಾಡ್ತಾ ಇದ್ದೇವೆ ಇಲ್ಲೋ, ಆದ್ರೆ ಆ ಜಪವನ್ನು ಮಾಡ್ತಾ ಇರ್ತೇವೆ ಯಾವಾಗಲೂ. ನಾನು 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 ನನ್ನ 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 ಮತ್ತೆ ಇದು ತುಂಬಾ ಮುಖ್ಯವಾಗಿ ನನಗೆ 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 ಇದು ಕೂಡ ಇದ್ದೇ ಇದೆ. ನನ್ನಿಂದ 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 ಈ ಜಪಕ್ಕೆ ಕೊರತೆ ಇಲ್ಲ. ನಾವು ಎಚ್ಚರವಿದ್ದಷ್ಟು ಕಾಲೂ ಕೂಡ ಈ ಜಪ ನಾನು ಜಪ ಮಾಡ್ತಾ ಇರ್ತೇನೆ. ಮರಿಗೆ ನಿದ್ರಿಸುತ್ತವರೆಲ್ಲೂ ಕೂಡ ಅದೇ ನಾನು ನಾನು ನಾನು, ಸ್ವಪ್ನದಲ್ಲಿ ಕೂಡ ನಾನು. ಈ ನಾನು ಸಾಯಿದ್ರೆ ನಾವು ಉದ್ಧಾರ ಆಗೋದಿಲ್ಲ. ಈ ನಾನು ಸಾಯಬೇಕು ಮೊದಲು. ಸತ್ತು ಆ ಸ್ಥಾನದಲ್ಲಿ, ನಾವಿನ ಸ್ಥಾನದಲ್ಲಿ ನಾವು ಬರಬೇಕು. ಅದೇ ಸಮ್ಮೇಳನ. ನೋಡಿ, ಈ ಸಮ್ಮೇಳನಗಳ ಪರಿಕಲ್ಪನೆಗಿಂತ ಹಿಂದೆ, ಬಹಳ ಹಿಂದೆಯೇ ನಮ್ಮಲ್ಲಿ ಕುಟುಂಬ ಜೀವನದ ಪದ್ಧತಿಯನ್ನು ಹಿರಿಯರು ತಂದರು. ಏನದು? ನಾನು ಅಲ್ಲ ನಾವು. ನೀವು ಪಶ್ಚಿಮದ ಜಗತ್ತಿಗೆ ಹೋದ್ರೆ ನಾನು 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 ತುಂಬಾ, ಅಲ್ಲಿ ಒಂದು ಕೌನ್ಸಿಲಿಂಗ್ ಹೋದ್ರೆ ಈ ನಾನು ನಾವನ್ನೇ ಉಪದೇಶ ಮಾಡ್ತಾರೆ. ಅಲ್ಲಿಯೂ ಕೂಡ ಮತ್ತಷ್ಟು ವಿಘಟನೆಗಳಾಗ್ತಾ ಹೋಗ್ತವೆ ಅಂತ. ಆದ್ರೆ ನಮ್ಮಲ್ಲಿ ಕುಟುಂಬ ಜೀವನದ ಪದ್ಧತಿ ಇದೆ. ಆ ಪದ್ಧತಿಯಿಂದ ಏನು, ಒಂದು ಮನೆ ಒಳಗೆ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ನೆನಪಿದೆ, ಪೂರ್ವಾಶ್ರಮದಲ್ಲಿ ಒಂದು ಅಜ್ಜನಿಗೆ 13 ಮೊಮ್ಮಕ್ಕಳು ಒಟ್ಟಿಗೆ ಆಟ ಆಡ್ತಾ ಇದ್ರು. ಅದೊಂದು ಸುಂದರವಾದ ನಾವು. ಅದನ್ನು ನಾವು ಅಂತ ಕರೀರಿ ಅಥವಾ ನಾವೇ ಅಂತ ಕರೀರಿ. ಸಂಸಾರ ಸಮುದ್ರದಲ್ಲಿ ನಾವು ಮುಳುಗಿ ಹೋಗಬಾರದು ಅಂತ. ನಾವೇ ಬೇಕು. ಆ ನಾವೇ ಯಾವುದು ಅಂದ್ರೆ ನಾವು, ಅದೇ ನಾವೇ. ಆ ಭಾವ ಬೇಕು.
ಹಾಗಾಗಿ ಅದನ್ನೇ ಮುಂದುವರಿಸಿದರೆ ಸಮಾಜ, ವ್ಯಕ್ತಿ, ನಾವು ಎನ್ನುವಾಗ ಸ್ವಾರ್ಥ ಇದೆ, ನಾವು ಎನ್ನುವಾಗ ನಿಸ್ವಾರ್ಥ ಇದೆ. ನಾವಿಗೂ ಇರ್ತಕ್ಕಂಥ ಅಂತರ ಅದು. ಸ್ವಾರ್ಥದಿಂದ ನಿಸ್ವಾರ್ಥಕ್ಕೆ ಹೋಗ್ಬೇಕು ನಾವು ಎನ್ನುವಾಗ ಏಕಾಂಗಿತನ ಇದೆ, ಭಯ ಇದೆ. ಜೊತೆಯಲ್ಲಿ ಯಾರಿಲ್ಲ, ಈ ದೈತ್ಯರುಗಳು ನಾನು ಅಂತಲೇ ಇದ್ದಿದ್ದವರು ಎಲ್ಲರೂ ಕೂಡ. ಹಾಗಾಗಿ ಕೊನೆಯಲ್ಲಿ ಅವ್ರ ಜೊತೆ ಯಾರೂ ಇಟ್ಟಿರಲಿಲ್ಲ. ಆದರೆ ನಾವು ಎನ್ನುವಾಗ ಆ ಏಕಾಂಗಿತನ ಇಲ್ಲ, ಆ ಒಂಟಿತನ ಇಲ್ಲ. ನಮ್ಮೊಂದಿಗೆ ಇಷ್ಟು ಮಂದಿ ಇದ್ದಾರೆ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಾವೆಲ್ಲ ಒಂದು. ಯಾವೊಬ್ಬರ ಹತ್ರ ಕಣ್ಣೀರು ಒರೆಸಲಿಕ್ಕೆ 1000 ಕೈಗಳು, ಯಾವೊಬ್ಬರ ಹತ್ರ ಕೂಡ ಸಮಾಧಾನ ಮಾಡಲಿಕ್ಕೆ ಅದೆಷ್ಟು ಹೃದಯಗಳು. ಅದು ಸಮಾಜ ಅಂತಂದ್ರೆ ಆ ಸಮಾಜ ಪ್ರಜ್ಞೆ ತುಂಬಾ ಮುಖ್ಯವಾಗಿ ಬರಬೇಕು. ಹಾಗಾಗಿ ಈ ನಾನು ಸತ್ತು ನಾನು ಹುಟ್ಟಲಿ ಎಂಬ ಸಂದರ್ಭದಲ್ಲಿ ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ನಿಜವಾಗಿಯೂ ಅದಾಗಲಿ, ನಾವಾಗಿ ಬದುಕೋಣ, ನಾನಾಗಿ ಅಲ್ಲ ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಈ 81 ಜನ ದೇ ಹಿಟ್ ದ ಬುಲ್ಸ್ ಐ ಅಂತ ಹೇಳ್ತೀವಿ. ಇದರ ಬಗ್ಗೆ ನಾವು ಹೈಸ್ಕೂಲ್ ಓದ್ತಿದ್ದಾಗ ಒಬ್ಬ ರಾಜ ನಡ್ಕೊಂಡು ಹೋಗ್ತಿರ್ತಾನೆ, ಅಲ್ಲಿ ನೋಡ್ತಾನೆ ಒಂದು ಮರದಲ್ಲಿ ಒಂದು ಟಾರ್ಗೆಟ್ ಬಂದಿದೆ, ಕರೆಕ್ಟಾಗಿ ಬುಲ್ಸ್ ಐ ಒಬ್ಬ ಆರ ಬರ್ತಿದ್ದಾನೆ. ವಾವ್! ಶ್ರೀ ಕೃಷ್ಣ ಪ್ರಶಾಂತ್ ಸರಳಿ ಪುತ್ತೂರು, ಮಧುಶ್ರೀ ಮಿತ್ರಾ ಪಿ ಪೆರ್ಲ, ಮಹಾಬಲ ಸೀತಾಳ ಭಾವಿ, ಮಂಜುನಾಥ ಹೆಗಡೆ ಹಡಳ್ಳಿ, ನಾಗಚಂದ್ರಿಕಾ ಭಟ್ ಬೆಂಗಳೂರು, ನಾಗರಾಜ್ ಭಟ್ ಕೆಕ್ಕಾರು, ಶ್ರೀ ಸತ್ಯಶಂಕರ್ ಕೆ ಪುತ್ತೂರು, ಶ್ರೀ ಶಂಕರ ಭಟ್ ಕಲಗಾರ, ಶ್ರೀ ಶಂಕರ ಸುಬ್ರಾಯ ಭಟ್ ಮಸಗುತ್ತಿ, ಶ್ರೀ ಇತ್ಯಾದಿ ಸಮಾಜಮುಖಿ ಯೋಜನೆಗಳ ವಿಸ್ತೃತ ವಿವರಣೆ, ಪ್ರತಿಬಿಂಬ, ಪ್ರತಿಭಾ ಪುರಸ್ಕಾರ, ವಿಶೇಷ ಪ್ರಶಸ್ತಿ, ಸಂಸ್ಕಾರಗಳು, ವಿಜಯೋತ್ಸವ ಮುಂತಾದ ವಿಶಿಷ್ಟ ಕಾರ್ಯಕ್ರಮಗಳ ಪಕ್ಷಿನೋಟ. ಭ್ರಮರ ನೀನು ಕಮಲನಾನು ಮಧುರ ಮಧುಸವಿ ಸುಮನವರಿಸೋ ಜವದುಳಿನ್ನ ಬದುಕೆ ಸವಿ ಸವಿ